ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇದು ನಮ್ಮ ಹೊಸ 1 BHK ಬಾಡಿಗೆ ಮನೆಯ ಹಾಲುಕ್ಸೋಂತಹ ವ್ಲಾಗ್ ಅಂತಲೇ ಹೇಳ್ಬೋದು. ಅದರ ಹಿಂದಿನ ದಿನವೇ ನಾನು ಮನೆ ಬಂದು ಮನೆಯನ್ನೆಲ್ಲ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ರೆಡಿ ಮಾಡಿಟ್ಟಿದ್ದೆ. ಹಾಲುಕ್ಸೋದಿರ ಬಂದು ಮೊದಲು ಬಾಗಿಲು ಪೂಜೆ, ಹೊಸ್ಲು ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಗಂಗೆ ಪೂಜೆಯನ್ನು ಮಾಡಿ ಆಮೇಲೆ ನಾನಿಲ್ಲಿ ಹಾಲುಕ್ಸೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಪೂಜೆಗೆ ಅಕ್ಕಿ, ಬೇಳೆ, ಉಪ್ಪು, ಹುಣಸೆಹಣ್ಣು ಮತ್ತು ಬೆಲ್ಲ ಇದಿಷ್ಟನ್ನು ಪ್ರತಿ ಸಲಿನೂ ಅಷ್ಟೇ ಯಾವುದೇ ಮನೆಗೆ ಹೋದಾಗ ಹಾಲುಕ್ಸಿದ್ರೂ ಅಷ್ಟೇ ಅದನ್ನು ಈ ಪೂಜೆಗೆ ನಾನು ಇಡ್ತೀನಿ. ಅದಷ್ಟನ್ನೇ ಇಟ್ಟು ಹಾಗೆ ಮಾಮೂಲಿ ಪೂಜೆ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಮನೇಲಿ 4 ಬರ್ನಲ್ ದೊಡ್ಡ ಸ್ಟವ್ ಇದ್ದಿದ್ದರಿಂದ ಕರೆಂಟ್ ಸ್ಟವ್ ಇತ್ತಲ್ಲ ಅದನ್ನೇ ತಂದ್ಬಿಟ್ಟು ಇಲ್ಲಿ ಅದಕ್ಕೂ ಸಹ ಅಷ್ಟೇ ನೀಟಾಗೆಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಅದರ ಸುತ್ತ ರಂಗೋಲಿನೆಲ್ಲ ಹಾಕಿ ಹಾಗೆ ಅದ್ರ ಮೇಲೂ ಒಂದು ಪುಟ್ಟ ರಂಗೋಲಿ ಹಾಕಿ ಹೂನೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಯಾವುದೇ ಒಂದು ಮನೆಗೆ ಹೋಗಬೇಕು ಅಂದ್ರೂ ಒಂಥರ ಶಾಸ್ತ್ರೋಕ್ತವಾಗಿ ಒಂದು ಒಳ್ಳೆ ದಿನ ನೋಡಿಕೊಂಡು ಹೋದರೆ ಆ ಮನೆ ನಮಗೂ ಏಳಿಗೆ ಆಗುತ್ತೆ ಅಂತ ಅನ್ನೋದು ಪ್ರತಿಯೊಬ್ಬರ ಒಂದು ನಂಬಿಕೆ. ಸೊ ನಾವು ಅಷ್ಟೇ ಒಂದು ಹೊಸ ಕನಸುಗಳು, ಹೊಸ ಆಸೆಯೊಂದಿಗೆ ಈ ಮನೆ ಆದರೂ ಒಳ್ಳೆಯದಾಗ್ಬೋದು, ಜೀವನದಲ್ಲಿ ಏಳಿಗೆ ಆಗ್ಬೋದು ಅಂದ್ಬಿಟ್ಟು ಈ ಒಂದು ಪುಟ್ಟ ಬಾಡಿಗೆ ಮನೆಯನ್ನು ಮಾಡ್ಕೊಂಡಿದ್ದೀವಿ. ಮನೆ ತುಂಬಾ ಚಿಕ್ಕದಾದ್ರೂ ತುಂಬಾ ಚೆನ್ನಾಗಿದೆ. ಅವ್ರು ಇದಕ್ಕೆ ಬಂದಿದ್ರಂತೇನು ಮಾಡೋಕ್ಕೆ. ಕಮ್ಮಿ ಮಾಡಲ ಏನು ಮಾಡಲಿ? ಹೋಗ್ತೇನೆ ರೀ. ಎರಡು ಸಲ ಹೋಗ್ತಾ
ಹೆಸರು ಹಾಕಬೇಕು ಪತ್ರೆಗೆ ತಿನ್ನೋದಲ್ಲ ಪತ್ರೆಗೆ ಹಾಕಬೇಕು ಬಿಡು ನಲ್ಲೋಡು ಬಿಡು ಬಿಡು ನೆಕ್ಕದ ಮೇಲೆ ಹಾಕೋದು ಸರಿ ಬಂದ್ಮೇಲೆ ಕುಡಿತೀರಾ ಹಾಲಂತೂ ತುಂಬ ಚೆನ್ನಾಗಿ ಉಕ್ತು ಅಂತಲೇ ಹೇಳ್ಬೋದು. ಹಾಲೆಲ್ಲ ಉಕ್ಕಿದ್ಮೇಲೆ ಮನೇಲಿ ಇರುವಂಥ ಸದಸ್ಯರು ಅದಕ್ಕೆ ಸಕ್ಕರೆನ ಹಾಕಬೇಕು ಅಂತ ಹೇಳ್ತಾರೆ. ಆ ಸಕ್ಕರೆನ ಹಾಕ್ಬಿಟ್ಟು ಮೊದಲು ನೈವೇದ್ಯಕ್ಕೆ ಅಂದ್ಬಿಟ್ಟು ದೇವ್ರ ಹತ್ರ ಒಂದು ಲೋಟದಲ್ಲಿಟ್ಟು ಹಾಗೆ ಅದೇ ಹಾಲನ್ನು ಮನೇಲಿರೋ ಸದಸ್ಯರಿಗೆಲ್ಲ ಕುಡ್ಕೊಂಡು ಹಾಗೆ ಬಂದಿರೋಂಥವ್ರಿಗೆ ಸ್ವಲ್ಪ ಕೊಡಬೇಕು ಅಂತ ಹೇಳಿದ್ರು. ಅದರಿಂದ ಅದಕ್ಕೆ ಸ್ವಲ್ಪ ಬಾದಾಮ್ ಪೌಡ್ರನ್ನು ಹಾಕಿ ಬಂದಿರೋ ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಮನೆಗೆ ಯಾವುದೇ ಸಾಮಾನನ್ನು ಇಟ್ಟಿಲ್ಲ. ಇಡೋದಕ್ಕೆ ಮುಂಚೆ ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದೀನಿ. ಇದು ಎಂಟ್ರೆನ್ಸು. ಎಂಟ್ರೆನ್ಸಲ್ಲಿ ಪುಟ್ಟದಾಗ ಒಂದು ರಂಗೋಲಿಯನ್ನು ಹಾಕಿದ್ದೆ. ಹಾಗೆ ಬಾಗಿಲಿಗೆ ತೋರಣ ಅಂತೂ ಇರಲೇಬೇಕು. ನಾನು ಪ್ರತಿ ಶುಕ್ರವಾರನೂ ಸಹ ಅಲ್ಲಿ ಮೊದಲಿದ್ದಿದ್ದು ಮನೇಲಿ ಚೇಂಜ್ ಮಾಡ್ತಿದ್ದೆ, ಯಾಕೆಂದರೆ ಮಾವಿನ ಮರ ಪಕ್ಕದಲ್ಲೇ ಇತ್ತು ಅಂದ್ಬಿಟ್ಟು. ಬಟ್ ಇವಾಗ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ಹಬ್ಬಗಳ ಟೈಮಲ್ಲಾದರೂ ಚೇಂಜ್ ಮಾಡಬೇಕು. ಬರ್ತಾ ಸ್ಟಾರ್ಟಿಂಗಲ್ಲೇ ಇದಿದೆ ವಾಶ್ರೂಮು ಮತ್ತು ಅಟ್ಯಾಚು ಟಾಯ್ಲೆಟ್ ಎಲ್ಲ ಇರೋವಂಥದ್ದು. ಇದು ನಮ್ಮ ಅಡುಗೆ ಮನೆ. ದೇವ್ರ ಮನೆ ಅಂತ ಸಪ್ರೇಟ್ ಏನೂ ಇಲ್ಲ, ಯಾಕೆಂದರೆ ಮಾಡಿಲ್ಲ ಅಲ್ಲಿ ಸಪ್ರೇಟಾಗಿ ದೇವ್ರ ಮನೆ ಅಂತ ಏನೂ ಇಲ್ಲ. ಇದಿದೆ, ಬಟ್ ಅಡುಗೆ ಮನೆಯಲ್ಲಿ ದೇವ್ರನ್ನ ಇಡಬಾರ್ದು ಅಂತ ಹೇಳ್ತಾರೆ. ಅದರಿಂದ ನಾನು ಅಲ್ಲಿ ಬೇರೆ ಏನಾದರೂ ಆಲ್ಟರ್ನೇಟಿವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊದಲೇ ದಿನ ಅಲ್ವಾ, ಸೊ ಪೂಜೆ ಎಲ್ಲೂ ಮಾಡೋದಕ್ಕೆ ಕೆಳಗಡೆ ಎಲ್ಲ ಇಡೋದು ಚೆನ್ನಾಗಿರೋದಿಲ್ಲ ದೇವ್ರನ್ನ ಅಂದ್ಬಿಟ್ಟು ಅಲ್ಲೇ ಶೆಲ್ಫಲ್ಲೇ ನಾನು ಈ ಥರ ಪೂಜೆ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ದೇವ್ರ ಮನೆ ಮಾಡೋದಕ್ಕೆ ಅಂತ ಇಟ್ಟಿದ್ರೋ ಏನೋ ಗೊತ್ತಿಲ್ಲ, ಬಟ್ ಆ ದೇವ್ರ ಮನೆಗೆ ಕರೆಕ್ಟಾಗಿ ಒಂದೋ ಥರ ಇದೆ. ಬಟ್ ಏನು ಅಂದರೆ ವಾಶ್ರೂಮ್ ಪಕ್ಕ ಇರೋದ್ರಿಂದ ದೇವ್ರ ಮನೆ ಬರಬಾರ್ದು, ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದು ಹಾಗೆ ಪ್ಲೇನ್ ಬಿಟ್ಟಿದ್ದಾರೆ. ಹಾಗೆ ಇದು ಒಂದು ರೂಮು ಮತ್ತು ಶೆಲ್ಫ್ಗಳು ಸಹ ಅಷ್ಟೇ ಸುತ್ತ ತುಂಬ ಚೆನ್ನಾಗಿದೆ, ಏನು ಬೇಕಾದರೂ ಇಟ್ಕೋಬೋದು. ಹಾಗೆ ಇದು ಅಷ್ಟೇ ಕಿಟಕಿಗಳು ಮತ್ತು ಗಾಳಿಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ಹಾಲು ಈ ಥರ ಪುಟ್ಟದಾಗಿದೆ, ದೊಡ್ಡ ಮನೆ ಏನೂ ಅಲ್ಲ, ಸಾಕು ಅನಿಸುತ್ತೆ. ಇದು ನಮ್ಮ ಬಾಡಿಗೆ ಮನೆಯ ಹೋಮ್ ಟೂರು. ಇನ್ನೂ ಯಾವುದೋ ಐಟಮ್ ತಂದಿಲ್ಲ, ಅದರಿಂದ ತಂದ ಮೇಲೆ ಯಾವ ರೀತಿ ಕಾಣಿಸುತ್ತೆ, ತರೋದಕ್ಕೆ ಮುಂಚೆ ಯಾವ ರೀತಿ ಇತ್ತು ಮನೆ ಅಂದ್ಬಿಟ್ಟು ನೆನಪಿಗಿರಲಿ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿಕೊಂಡೆ. ಹಾಗೆ ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆ ಜಾಂಗೀರು ಮತ್ತು ಅರ್ಶಿನ ಕುಂಕುಮ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆನೇ ಮನೆಯಿಂದನೇ ಬರಬೇಕಾದ್ರೆ ದೋಸೆ ಮತ್ತು ಟೊಮೆಟೊ ಚಟ್ನಿ ಎಲ್ಲ ಮಾಡ್ಕೊಂಡು ಬಂದಿದ್ದೆ, ಯಾಕೆಂದರೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಹಾಗೆ ಇಲ್ಲಿ ಮನೆ ಹಾಲುಗ್ಸೋ ದಿನ ಅಲ್ಲೇ ಏನಾದರೂ ಸಿಹಿ ಮಾಡಬೇಕು ಅಂತಾರೆ. ಅದಕ್ಕೋಸ್ಕರ ನಾನು ಶಾವಿಗೆ ಪಾಯಸ ಮತ್ತು ತರಕಾರಿ ಸಾಂಬಾರು ಹಾಗೆ ಅನ್ನ ಎಲ್ಲ ಮಾಡಿದ್ದು. ರಾತ್ರಿ ಅಲ್ಲೇ ಮಧ್ಯಾಹ್ನ ಮತ್ತು ರಾತ್ರಿ 2 ಟೈಮು ಅಲ್ಲೇ ಊಟ ಮಾಡಿ, ಹಾಗೆ ಮನೆ ಹಾಲುಗ್ಸಿದ ದಿನ ಆ ಮನೆ ಡೋರೆಲ್ಲ ಹಾಕೊಂಬರ್ಬಾರ್ದು, ಕ್ಲೋಸ್ ಮಾಡಬಾರ್ದು ಅಂತಾರೆ. ಅದಕ್ಕೋಸ್ಕರ ಅಲ್ಲೇ ಒಂದು ರಾತ್ರಿ ಎಲ್ಲರೂ ಸಹ ಇದ್ದು. ಸೊ ಹೀಗಿತ್ತು ನನ್ನ ಕಂಪ್ಲೀಟ್ ಹೋಲ್ ಡೇ. ಹೋಗಿ ಬರ್ತೀನಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.